ಅವನು ನನಗೆ ಒಂದು ಪೆನ್ನು ಕೊಟ್ಟನು. ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ಹೀ ಗೇವ್ ಮೀ ಎ ಪೆನ್, ಹೀ ಗೇವ್ ಮೀ ಎ ಪೆನ್. ಅವಳು ಒಂದು ಮಾತು ಆಡಲಿಲ್ಲ. ಇದಕ್ಕೆ ಹೇಳ್ತೀವಿ, ಶಿ ಡಿಡಂಟ್ ಸ್ಪೀಕ್ ಎ ವರ್ಡ್, ಶಿ ಡಿಡಂಟ್ ಸ್ಪೀಕ್ ಎ ವರ್ಡ್. ಅವಳು ಒಂದು ತಿಂಗಳಿಗೆ 10,000 ರೂಪಾಯಿ ಗಳಿಸುತ್ತಾಳೆ. ಇದಕ್ಕೆ ಹೇಳ್ತೀವಿ, ಶಿ ಅರ್ನ್ಸ್ ₹10,000 ಎ ಮಂತ್, ಶಿ ಅರ್ನ್ಸ್ ₹10,000 ಎ ಮಂತ್. ಎಂತಹ ಸುಂದರವಾದ ಹುಡುಗಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ವಾಟ್ ಎ ಬ್ಯೂಟಿಫುಲ್ ಗರ್ಲ್, ವಾಟ್ ಎ ಬ್ಯೂಟಿಫುಲ್ ಗರ್ಲ್. ಅವಳು ಪ್ರಥಮ ಬಹುಮಾನ ಸ್ವೀಕರಿಸಿದಳು. ಇದಕ್ಕೆ ಹೇಳ್ತೀವಿ, ಶಿ ರಿಸೀವ್ಡ್ ದ ಫಸ್ಟ್ ಪ್ರೈಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಅವಳ ಕನ್ನಡಕ ಕಳೆದು ಹೋಗಿದೆ, ಅವಳ ಚಸ್ಮಾ ಕಳೆದು ಹೋಗಿದೆ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹರ್ ಸ್ಪೆಕ್ಟಿಕ್ಲೆಸ್ ಆರ್ ಮಿಸ್ಸಿಂಗ್ ಅಂತ ಹೇಳ್ತೀವಿ. ಅವನು ನನಗಿಂತ ಚಿಕ್ಕವನು. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಹೀ ಈಸ್ ಜೂನಿಯರ್ ಟು ಮೀ, ಹೀ ಈಸ್ ಜೂನಿಯರ್ ಟು ಮೀ. ಸುಮಾ ಸುಂದರವಾದ ಹುಡುಗಿ. ಇದಕ್ಕೆ ಹೇಳ್ತೀವಿ, ಸುಮಾ ಈಸ್ ಎ ಬ್ಯೂಟಿಫುಲ್ ಗರ್ಲ್. ನೆಕ್ಸ್ಟ್, ಅವನು ಕಡಿಮೆ ಆಹಾರ ತೆಗೆದುಕೊಳ್ಳುತ್ತಾನೆ ಅಥವಾ ಕಡಿಮೆ ಊಟ ಮಾಡುತ್ತಾನೆ ಅನ್ನೋಕ್ಕೆ ಹಿ ಟೇಕ್ಸ್ ಲೆಸ್ ಫುಡ್, ಹಿ ಟೇಕ್ಸ್ ಲೆಸ್ ಫುಡ್. ನನಗೆ ಮುಂದಿನ ಹೆಚ್ಚಿನ ಮಾಹಿತಿ ಸಿಗಲಿಲ್ಲ. ಇದಕ್ಕೆ ಹೇಳ್ತೀವಿ, ಐ ಡಿಡಂಟ್ ಗೆಟ್ ಫರ್ದರ್ ಇನ್ಫಾರ್ಮೇಷನ್ ಅಂತ. ನೆಕ್ಸ್ಟ್ ಸೆಂಟೆನ್ಸ್, ಇದು ಒಂದು ಒಳ್ಳೆಯ ಪುಸ್ತಕ. ಇದಕ್ಕೆ ಹೇಳಬೇಕು, ಇಟ್ ಈಸ್ ಎ ಗುಡ್ ಬುಕ್. ಅವಳು ನಿಧಾನವಾಗಿ ಬರೆಯುತ್ತಾಳೆ, ಅವಳು ನಿಧಾನವಾಗಿ ಬರೆಯುತ್ತಾಳೆ. ಶಿ ರೈಟ್ಸ್ ಸ್ಲೋಲಿ, ಶಿ ರೈಟ್ಸ್ ಸ್ಲೋಲಿ. ಅವಳು ಯಾವಾಗಲೂ ಸತ್ಯವನ್ನು ಮಾತನಾಡುತ್ತಾಳೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕು, ಶಿ ಆಲ್ವೈಸ್ ಸ್ಪೀಕ್ ದ ಟ್ರೂತ್ ಅಂತ. ನೆಕ್ಸ್ಟ್ ಸೆಂಟೆನ್ಸ್, ಅವನು ಎಂದಿಗೂ ಸುಳ್ಳು ಹೇಳಲಿಲ್ಲ. ಇದಕ್ಕೆ ಹೇಳ್ತೀವಿ, ಹಿ ನೆವರ್ ಟೋಲ್ಡ್ ಲೈ, ಹಿ ನೆವರ್ ಟೋಲ್ಡ್ ಲೈ. ಅವಳು ಚೆನ್ನಾಗಿ ಹಾಡುತ್ತಾಳೆ. ಇದಕ್ಕೆ ಹೇಳಬೇಕು, ಶಿ ಸಿಂಗ್ಸ್ ವೆಲ್, ಶಿ ಸಿಂಗ್ಸ್ ವೆಲ್. ನಾನು ಪ್ರತಿದಿನ 5 ಗಂಟೆಗೆ ಏಳುತ್ತೇನೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಐ ಗೆಟ್ ಅಪ್ ಎವ್ರಿ ಡೇ ಆಟ್ 5 o'clock ಅಂತ. ನೆಕ್ಸ್ಟ್, ನಾನು ನಾಳೆ ಮುಂಬೈಗೆ ಹೋಗುತ್ತಿದ್ದೇನೆ. ಇದನ್ನು ಐ ಆಮ್ ಗೋಯಿಂಗ್ ಟು ಮುಂಬೈ ಟುಮಾರೋ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೆಂಟೆನ್ಸ್, ನೀನು ಇಲ್ಲಿಗೆ ಬರಬಹುದು. ಇದಕ್ಕೆ ಹೇಳಬೇಕು, ಯು ಕ್ಯಾನ್ ಕಮ್ ಹಿಯರ್ ಅಂತ. ನೆಕ್ಸ್ಟ್, ವಿದ್ಯಾರ್ಥಿಗಳು ಶಿಕ್ಷಕರನ್ನು ಗೌರವಿಸಬೇಕು. ಇದನ್ನು ಯಾವ ರೀತಿ ಹೇಳೋದಂದ್ರೆ, ದ ಸ್ಟೂಡೆಂಟ್ಸ್ ಶುಡ್ ರೆಸ್ಪೆಕ್ಟ್ ದ ಟೀಚರ್ಸ್ ಅಂತ ಹೇಳಬೇಕು. ಅವನು ನಾಳೆ ಬೆಂಗಳೂರಿಗೆ ಹೋಗುವನು. ಅದಕ್ಕೆ ಹಿ ವಿಲ್ ಗೋ ಟು ಬ್ಯಾಂಗ್ಳೂರ್ ಟುಮಾರೋ ಅಂತ ಹೇಳಬೇಕು. ನೀನು ನಿನ್ನ ಕೆಲಸ ಮಾಡಲೇಬೇಕು. ಇದಕ್ಕೆ ಯು ಮಸ್ಟ್ ಡೂ ಯುವರ್ ವರ್ಕ್, ಯು ಮಸ್ಟ್ ಡೂ ಯುವರ್ ವರ್ಕ್. ನೆಕ್ಸ್ಟ್, ಅವನಿಗೆ ಸಹಾಯ ಮಾಡುವುದು ಅಗತ್ಯವಿಲ್ಲ. ಇದನ್ನು ದೇರ್ ಈಸ್ ನೋ ನೀಡ್ ಟು ಹೆಲ್ಪ್ ಹಿಮ್ ಅಂತ ಹೇಳಬೇಕು. ನೆಕ್ಸ್ಟ್, ಅವಳಿಗೆ ನನ್ನ ಮಾರ್ಗದರ್ಶನದ ಅಗತ್ಯವಿದೆ. ಇದಕ್ಕೆ ಹೇಳ್ತೀವಿ, ಶಿ ಈಸ್ ಇನ್ ನೀಡ್ ಆಫ್ ಮೈ ಗೈಡೆನ್ಸ್.